ತೇಜೋ ಮಹಾಲಯ ತಾಜ್ ಮಹಲ್ಲಾದ ಕಥೆ ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ಅದಾದ್ಮೇಲೆ ತೀರ್ಪೇನು ಬಂತು ಅಂತ ಗೊತ್ತು. ಅಯೋಧ್ಯೆಯ ಕಥೆ ನೀವೆಲ್ಲರೂ ನೋಡಿದ್ರಿ. ಮಥುರಾ ಜ್ಞಾನವಾಪಿ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಬಟ್ ನಮ್ಮ ಮಂಡ್ಯದ ಶ್ರೀರಂಗಪಟ್ಟಣದ ಈ ಮೂಡುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಈಗೇನು ಜಾಮಿಯಾ ಮಸೀದಿ ಇದೆ, ಇದು ಮಾತ್ರ ಯಾಕೋ ಇತ್ಯರ್ಥ ಆಗೋಂಗೆ ಕಾಣಿಸ್ತಾ ಇಲ್ಲ. ಇತ್ಯರ್ಥ ಆಗೋ ತನಕ ಇವು ಹಿಂಗೆ ಪ್ರತಿ ವರ್ಷ ಇಂಥದ್ದೇನಾದರೂ ನಾವು ಕೇಳ್ತಲೇ ಇರ್ತೀವಿ. ಭಾಸ್ಕರನ್ ಅವರೇ, ನನ್ನ ಪ್ರಶ್ನೆ, ಸರಿ, ಟಿಪ್ಪು ಸುಲ್ತಾನ್ ಆಂಜನೇಯ ದೇವಸ್ಥಾನವನ್ನ ಕೆಡವಿ ಅಲ್ಲಿ ಜಾಮಿಯಾ ಮಸೀದಿಯನ್ನ ಮಾಡಿದ್ರು. ಬಟ್ ಅದಾದ್ಮೇಲೆ ಬಂದಂತಹ ರಾಜರ ಕಾಲ ಏನಿದೆ, 30-35 ವರ್ಷಗಳ ಕಾಲ ಒಡೆಯರಿದ್ರು. ಯಾಕೆ ಯಾವೊಬ್ಬ ಹಿಂದುವು ಹೋಗಿ ನಮಗೆ ಈ ತರ ಅನ್ಯಾಯ ಆಗಿದೆ, ನಮ್ಮ ದೇವಸ್ಥಾನವನ್ನ ಹಿಂಗೆ ಕೆಡವಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ರಾಜರ ಹತ್ರ ಯಾಕೆ ಒಬ್ರು ಹೋಗ್ಲಿಲ್ಲ? ನನ್ನ ಪ್ರಶ್ನೆ ಇದು. ಸುಮಾರು ಜನ ಹೋಗಿದ್ರು. ಯಾವ ಇತಿಹಾಸದಲ್ಲೂ ದಾಖಲಾಗಿಲ್ಲ ಸರ್. ಇದೆ ಮೇಡಮ್, ಒಂದ್ ನಿಮಿಷ ಇರಿ. ನೋ, ಒಂದು ನಿಮಿಷ ಇದೆ, ಅದಕ್ಕೆ ಗೆಜೆಟ್ ಹೆಸರು ತಂದಿದ್ದೀನಿ. 2 ವಾಲ್ಯೂಮ್ ಇದೆ ಇಲ್ಲಿ. ನನ್ನ ಪ್ರಶ್ನೆ ವೆರಿ ಸಿಂಪಲ್, ಅರ್ಥ ಆಗಿದೆ ನಿಮಗೆ? ಅರ್ಥ ಆಗಿದೆ ನನಗೆ. ಯಾಕೆ ಯಾರೊಬ್ರು ಕೂಡ ಹೋಗಿ ನಮಗೆ ಈ ತರದ ಅನ್ಯಾಯ ಆಗಿದೆ, ನಮ್ಮ ಆಂಜನೇಯಂಗೆ ದ್ರೋಹ ಆಗಿದೆ, ಸರಿ ಮಾಡ್ಕೊಡಿ ಅಂತ ಆ ಯಾಕೆ ಟೈಮ್ ಆಗಲೇ ಬ್ರಿಟಿಷ್ ಸರ್ಕಾರ ಇಡೀ ದೇಶವನ್ನು ಆವರಿಸಿಕೊಂಡು ಅವರದ್ದೇ ಕಾನೂನುಗಳನ್ನು ಮಾಡಿದ್ರು. ಅವರು ಡಿವೈಡ್ ಅಂಡ್ ರೂಲ್ ಪಾಲಿಸಿಯಲ್ಲಿ ಭಾರತವನ್ನು ಆಳ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತಿದೆ. ಒಂದು ನಿಮಿಷ. ಸಾದಿಕ್ ಪಾಷಾ ಅವರು ಆಗಲೇ ಏನು ಹೇಳಿದ್ರು, ಟಿಪ್ಪು ಮನಸ್ಸು ಮಾಡಿದ್ದಿದ್ರೆ ಎಲ್ಲರನ್ನೂ ಮುಸಲ್ಮಾನರನ್ನಾಗಿ ಮಾಡ್ತಿದ್ರು, ನೀವೆಲ್ಲ ಹೆಸರು ಬದಲಾಯಿಸ್ಕೊಂಡು ಮುಸ್ಲಿಮ್ಸ್ ಆಗ್ತಿದ್ರು ಅಂತ ಹೇಳಿದರು. ನಾವು ಸಾದಿಕ್ ಪಾಷಾಗೆ ಬೇಜಾರಾದರೂ ಪರವಾಗಿಲ್ಲ, ತಲ್ವಾರನ್ನ ನಮ್ಮ ಕುತ್ತಿಗೆ ಮೇಲೆ ಇಟ್ಟಾಗ ನಾವು ಸಲ್ವಾರ್ ಕಮೀಜ್ ಹಾಕೊಂಡಂಥ ಜನ ಅಲ್ಲ. ನಾವು ಒಂದು ಕೈಯಲ್ಲಿ ಕುರಾನನ್ನು ಇಟ್ಟುಕೊಂಡು ಇನ್ನೊಂದು ಕೈಯಲ್ಲಿ ತಲ್ವಾರ್ ತಗೊಂಬಂದಾಗಲೂ ನಾವು ಪ್ರಾಣವನ್ನು ಕೊಟ್ಟು ಈ ಮಣ್ಣಿನ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಮತ್ತು ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಸಾದಿಕ್ ಪಾಷಾ ಅವರು ಆ ರೀತಿ ಹೇಳಿದ್ದನ್ನ ನಾನು ಒಪ್ಪಲ್ಲ. ಒಡೆಯರರು ಸೋತ್ರ ಅಥವಾ ಅವ್ರ ಗಮನಕ್ಕೆ ಇದು ಹೋಗ್ಲೇ ಇಲ್ವಾ? ಯಾವ ಹಿಂದೂ ಜನ ಕೂಡ ಹೋಗಿ ನಮ್ಗಿಂತ ಅನ್ಯಾಯ ಆಗಿದೆ ನಮ್ಮ ದೇವರಿಗೆ ನಾನು ಅದನ್ನ ಹೇಳ್ತಾ ಇದ್ದೀನಿ, ನೀವು ಹೇಳಕ್ ಬಿಡ್ತಿಲ್ಲ. ಟಿಪ್ಪು ಸುಲ್ತಾನ್ ಸತ್ತ ಮೇಲೆ ಮಧ್ಯಾಹ್ನ 2 ಗಂಟೆಗೆ ಗೊತ್ತಾಗುತ್ತೆ ಬ್ರಿಟಿಷ್ನವರಿಗೆ ಇವನು ಸತ್ತಿದ್ದಾನೆ ಅಂತ ಹೇಳಿ. ಆಗ ಇಮಿಡಿಯೇಟ್ ಆಗಿ ಅವರು ಸೆರಿಂಗಪಟ್ಟಣ, ಅಂದ್ರೆ ಶ್ರೀರಂಗಪಟ್ಟಣದ ಹಳೆಯ ಹೆಸರು ಸೆರಿಂಗಪಟ್ಟಂ ಅಂತ, ಆ ಸೆರಿಂಗಪಟ್ಟಮನ್ನ ಅವರು ಅಕ್ವೈರ್ ಮಾಡಿಕೊಂಡು ಅದರೊಳಗೆ ಯಾರನ್ನೂ ಬರದೇ ಇರೋ ರೀತಿಯಲ್ಲಿ ಮಾಡ್ತಾರೆ. ಇದು ಸತ್ಯ. ಮೈಸೂರು ಮಹಾರಾಜರಿಗೆ ಹೋಗಿ ಕೇಳ್ಕೊಂಡಿರೋದು ನಿಜ. ಆದರೆ ಅವ್ರ ಕೈಯಲ್ಲಿ ಆಗ ಏನು ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇರಲಿಲ್ಲ. ಯಾಕಂದರೆ ಬ್ರಿಟಿಷ್ ಆಳ್ವಿಕೆಗೆ ಸಂಪೂರ್ಣವಾಗಿ ಸೆರಿಂಗಪಟ್ಟಣ ಬಂದ್ಬಿಡಿತು. ಈ ಉತ್ತರ ಸಾಕು ಅಂತ ಅನ್ಕೊಂಡಿದ್ದೀನಿ ನಿಮಗೆ. ಏನು ಹೇಳ್ತೀರಾ ಇದಕ್ಕೆ ಮೇಡಮ್? ನೋಡಿ, ಈಗ ತಾವನೇ ಹೇಳಿದ್ರು ತಾಜ್ ಮಹಲ್ ಬಗ್ಗೆ, ಅದನ್ನು ನೋಡಿದ್ರು. ತಾಜ್ ಮಹಲ್ಗೆ ಇದು ಮಾಡಲಿ, ಪರವಾಗಿಲ್ಲ, ಕೊಟ್ಬಿಡ್ತೀವಿ, ತಾಜ್ ಮಹಲ್ ತಗೊಳ್ಳಿ, ಹೌದಾ, ಬ್ಲಾಸ್ಟ್ ಮಾಡಲಿ, ಎಲ್ಲ ಪೀಸ್ ಮಾಡ್ಬಿಡ್ಲಿ. ಧೈರ್ಯ ಇದ್ರೆ ಅವ್ರಿಗೆ, ದಮ್ಮಿದ್ರೆ, ತಾಕತ್ತಿದ್ರೆ ಗೌರ್ಮೆಂಟ್ಗೆ ಮಾಡ್ತಾರ ಅವರು, ಮಾಡ್ತಾರ ಇದು ಪ್ರಚೋದನಾಕಾರಿ ಭಾರತಕ್ಕೆ ಒಂದು ಮೂಗುತರ ತಾಜ್ ಮಹಲ್ ನೋಡಿ. ಪ್ರಪಂಚದಿಂದ ಬರೋದು, ಪ್ರಪಂಚದಿಂದ ಬರೋದು, ಇದು ಮಾಡ್ಬೋದು. ತಾಜ್ ಮಹಲ್ ಇದ್ದೇ ದಮ್ಮಿದೆ ಮಾಡಕ್ಕೆ, ಗೌರ್ಮೆಂಟ್ ನೀವು ಹೇಳ್ತಿರಲ್ಲ ಮಾಡಕ್ಕೆ ದಮ್ಮಿದ್ರೆ ಮಾಡ್ಲಿ, ನೋಡಿ ಎಷ್ಟೋ ಮಾಡಿದ್ರು ನೀವು. ಈಗ ಒಂದು ಬಾಬರಿ ಮಸೀದಿ ಕೊಟ್ಟಿದ ಮೇಲೆ ಜಾಗ ನಾವು ವಾರಣಾಸಿಯಲ್ಲಿ ಹೋರಾಟ ಇಲ್ಲಿಗಲ್ ಏನೇನ ಇದ್ರೆ ನಾವೇ ಇಲ್ಲಿಗಲ್ ಜಾಗನಲ್ಲಿ ನಮಾಜ್ ಆಗಲ್ಲ, ಹರಾಮು. ಲೀಗಲ್ ಇದ್ರೆ 1 ಇಂಚ್ ಜಾಗ ನಾವು ಕೊಡಕ್ಕೆ ಆಗಲ್ಲ. ದೇಶದ ಎಷ್ಟೋ ಮಸೀದಿಗಳಲ್ಲಿ ನೀವು ಮಾಡ್ತಾ ಇರುವ ಪ್ರಾರ್ಥನೆ ವಿಫಲವಾಗ್ತಾ ಇದೆ. ಏನಕ್ಕೆ ಮೇಡಮ್? ನಮ್ದು ರಾಜ್ಯಕ್ಕೆ ಆಯ್ತು 900 ವರ್ಷ ನಾವು ರೂಲ್ ಮಾಡಿರೋದು, 700 ವರ್ಷ ಅವ್ರು ರೂಲ್ ಮಾಡಿರೋದು. ನೀವಲ್ರಿ ರೂಲ್ ಮಾಡೋದು, ಮೊಘಲರು ರೀ. ನೋಡಿ ನೀವಲ್ರಿ, ನೋಡಿ ನಾವು ಭಾರತ ಕೊಟ್ಟಿರೋ ಜನ ನಾವೇನ್ ತಕೊಂಡು ಹೋಗ್ಲಿಲ್ಲ. ಬ್ರಿಟಿಷ್ ಅವ್ರಿಗೆ ನೀವು ಸಪೋರ್ಟ್ ಮಾಡಿದ್ರಲ್ಲ, ಕಳ್ತನ ಅವ್ರು ಮಾಡ್ಕೊಂಡು ನಾವು ಈ ದೇಶಕ್ಕೆ ಮಾಡಿದ್ದೀವಿ. ಏನ್ ಮಾಡಿದ್ರ? ಬೇರೆ ದೇವಸ್ಥಾನ ಅಂತ 100 ವರ್ಷದಿಂದ ನಮ್ಮ ಭಾರತಕ್ಕೆ ಹಾಳು ಮಾಡ್ಬಿಟ್ರು ನೀವು. ಬ್ರಿಟಿಷ್ನವ್ರ ಜೊತೆನಲ್ಲಿ ಸೇರ್ಕೊಂಡು ನಮ್ಮ ಭಾರತಕ್ಕೆ ಹಾಳು ಮಾಡ್ತಾ ಇದ್ದೀರಾ. ಹಿಂದೂ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಾ. ಭಾರತ ಧರ್ಮದ ಅಫೀಮು ತುಂಬಿ ನೀವು ಹಿಂದೂ ಯುವಕರನ್ನು ಹಾಳು ಮಾಡ್ತಾ ಇದ್ದೀರಾ. ನೀವು ಹೇಳಿಕೆಯನ್ನ ಯಾರು ಕೊಡ್ತಾ ಇರೋದು?
ಕೇಳಿ ಇಲ್ಲಿ ಚಿತ್ರಾನ್ನ ಮಾಡೋರ್ ಮನೇಲಿ ಬಿರಿಯಾನಿ ಮಾಡ್ತಾರೆ ಅಂತ ಉಲ್ಟಾ ಪಲ್ಟಾ ಮಾಡ್ಬೇಡ್ರಿ ನೀವು ಸಾದಿಕ್ ಪಾಷಾ ಅವರೇ. ಧರ್ಮದ ಅಫೀಮು ಚಿತ್ರಾನ್ನೂ ಮಜಾ ಇರುತ್ತೆ, ಬಿರಿಯಾನಿನೂ ಮಜಾ ಇರುತ್ತೆ ಮೇಡಮ್, ಅದು ಬಿಡಿ. ನೀವು ಏನ್ ಮಾಡ್ತಾ ಇದ್ದಾರೆ, ಇಷ್ಟು 5,000 ಜನ ಕರ್ಕೊಂಡು ಹೋಗ್ಬಿಟ್ಟು ಮಸೀದಿ ಮುಂದ್ಗಡೆ ನಿಲ್ಸ್ತಾ ಇದ್ದೀರಲ್ಲ, ಇವ್ರಿಗೆಲ್ಲ ನಾಚಿಕೆ ಬರ್ಬೇಕು. 5,000 ಜನ ಕರ್ಕೊಂಡು ಹೋಗ್ಬಿಟ್ಟು ಒಬ್ಬ ಪ್ರಾರ್ಥನೆ ನಡೆದಾಗ ಮಸೀದಿ ಎದುರುಗಡೆ ಹನುಮಾನ್ ಚಾಲೀಸ ಓದ್ತಾರಂತಲ್ಲ, ದೇವಸ್ಥಾನ ಹೋದ್ವಿ, ದೇವಸ್ಥಾನ ಅಷ್ಟು ನಿಮ್ಗೆ ಪ್ರೀತಿ ಇದ್ರೆ ಮಸೀದಿಯಿಂದ ನೀವೆಲ್ಲ ಬಂದ್ಬಿಡಿ, ಮಸೀದಿಗೆ ಬರ್ರಿ, ನಮಾಜ್ಗೆ ಬನ್ನಿ, ವೆಲ್ಕಮ್ ಮಾಡ್ತೀವಿ ನಾವು. ನೀವು ಭಜನೆ ಮಾಡಕ್ಕೆ ದೇವಸ್ಥಾನಕ್ಕೆ ಬನ್ನಿ, ನಾವು ಬಂದು ಗಲಾಟೆ ಮಾಡ್ತಾ ಇದೀವಿ ಅಲ್ಲಿ, ನಾವು ಬಂದು ಏನು ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾ ಇದೀವಿ ನಾವು. ನೀವ್ ಯಾಕೆ ಬರ್ತೀರಾ? ಅಷ್ಟು ನಿಮ್ಗೆ ಪ್ರೀತಿ ಇದ್ರೆ ಮಸೀದಿ ಮೇಲೆ ಎಲ್ಲರೂ ನಮಾಜ್ಗೆ ಬನ್ನಿ, ವೆಲ್ಕಮ್ ಎಲ್ಲ ಹಿಂದೂಗಳಿಗೆ. ವೆಲ್ಕಮ್ ಆಲ್ ಮುಸ್ಲಿಮ್ಸ್ ಫಾರ್ ಭಜನೆ ಇನ್ ಟೆಂಪಲ್ಸ್. ಓಕೆ, ಕೇಳಿ ಇಲ್ಲಿ ದೇವಸ್ಥಾನದ ಜಾಗದಲ್ಲಿ ನಾವೆಲ್ಲಾದ್ರೂ ನಮಾಜ್ ಮಾಡಿದ್ರೆ ಹರಾಮ್ ಅಂತ ನೀವು ಹೇಳಿದ್ರಿ. ಇತಿಹಾಸದಲ್ಲಿ ಎಷ್ಟೋ ದೇವಸ್ಥಾನಗಳು ಮಣ್ಣಲ್ಲಿ ಮುಚ್ಚೋಗಿವೆ, ಅದ್ರ ಮೇಲೆ ಮಸೀದಿಗಳು ತಲೆ ಎತ್ತಿರೋದು ನಿಮಗೂ ಕೂಡ ಗೊತ್ತು, ಇತಿಹಾಸಕಾರರು ಅದನ್ನ ಉಲ್ಲೇಖ ಕೂಡ ಮಾಡಿದ್ದಾರೆ. ಹಂಗಂದ್ರೆ ಪ್ರತಿ ಶುಕ್ರವಾರ ಆ ಮಸೀದಿಗಳಲ್ಲಿ ಮಂದಿರ ಇದ್ದಂತಹ ಮಸೀದಿಗಳಲ್ಲಿ ಹೋಗಿ ಮಾಡುವ ನಿಮ್ಮ ಪ್ರಾರ್ಥನೆ ಬಾಬರಿ ಮಸೀದಿನಲ್ಲಿ ವಿಗ್ರಹಗಳು ಯಾರಿಕ್ಕಿದ್ರು? ಅಲ್ಲಿ ಮಸೀದಿ ಇದ್ದಿದ್ದು ಅಂತ, ಮಸೀದಿ ಇದ್ದಿದ್ದಂತ, ಬಾಬರಿ ಮಸೀದಿ ಇದ್ದಿದ್ದಂತ, ದೇವಸ್ಥಾನ ಇತ್ತು ಅಂತ, ರಾಮ ಜನ್ಮಭೂಮಿ ಅಂತ ಹೇಳಿಲ್ಲ ನೋಡಿ. ಸುಪ್ರೀಂ ಇದು ಕೋರ್ಟ್. ಸಾದಿಕ್ ಪಾಷಾ ಅವರೇ, ನಾನು ಸತ್ಯ ಬಡ್ಕೊಳ್ಳೋ ಕಾಂಪಿಟೇಷನ್ ಅಲ್ಲ. ಕಳ್ತನ ಮಾಡಿ ಈಗ ಬಾಬ್ರಿ ಮಸೀದಿಯಲ್ಲಿ ಎಷ್ಟೋ ಶತಮಾನಗಳಿದ್ದ ಅದರ ಒಳಗಡೆ ನಮಾಜ್ ಮಾಡ್ತಿರ್ಲಿಲ್ಲ, ಒಂದನೇದು. ಈಗ ಇವ್ರಿಗೆ ಹಿಂದೂಗಳು ಇದನ್ನ ಕೆಡವು ಬಿಟ್ರು ಅಂತ ಮುಸಲ್ಮಾನರಿಗೆ ನೋವಿದೆ ಅಂತ ಹೇಳಿ ಸಾದಿಕ್ ಪಾಷಾ ಅವರು ಮಾತಾಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಶ್ರೀನಗರ ಜಿಲ್ಲೆಯಿಂದ 40 ಕಿಲೋಮೀಟರ್ ದೂರ ಇರೋ ಬದ್ಗಾಮ್ ಜಿಲ್ಲೆಯಲ್ಲಿ ಶರಾರೆ ಶರೀಫ್ ಅಂತ ಒಬ್ಬ ಶೂಫಿ ಸಂತನ ಒಂದು ಮಸೀದಿ ಇತ್ತು. ಕಂಪ್ಲೀಟ್ ಆಗಿ ಅದು ರೋಸ್ವುಡ್ ಅಲ್ಲಿ ಅದನ್ನ ಕಟ್ಟಿದ್ರು. ಮೇಜರ್ ಮಸ್ತ್ ಗಲ್ ಅನ್ನೋ ಒಬ್ಬ ಟೆರರಿಸ್ಟು, ಅಫ್ಘಾನ್ ಟೆರರಿಸ್ಟು ಅದರೊಳಗೆ ಬಂದು ಭಾರತ ದೇಶದ ಸೈನಿಕರ ಮೇಲೆ ಯುದ್ಧವನ್ನ ಮಾಡ್ತಾ ಹೋಗ್ತಾ ಅದಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಬಿಟ್ಟು ಹೋಗ್ಬಿಟ್ಟ. ಅವಾಗ ಮುಸಲ್ಮಾನರು ಯಾರು ಬಾಯ್ ಪಡ್ಕೊಳ್ಳಿ ಮಠದಿಂದ ಮಹಾರಾಷ್ಟ್ರದಿಂದ ಬಂದು ಯೋಜನೆ ಮಾಡಿ ಕಳ್ತನ ಮಾಡಿಬಿಟ್ಟು ಹೋಗೋ ಟೈಮ್ನಲ್ಲಿ ದೇವಸ್ಥಾನ ಒಡೆದು ಹೋಗ್ತಾರಲ್ಲ, ಇರಬಹುದು. ನಾನು ಹೇಳೋದನ್ನ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ. ಶರಾರೆ ಶರೀಫ್ ಮಸೀದಿಯನ್ನ ಬೆಂಕಿ ಇಟ್ಟು ಸ್ಫೋಟಿಸಿ ಅಫ್ಘಾನಿಸ್ತಾನಕ್ಕೆ ಹೊಟ್ಟೋಗ್ತಾನೆ. ಅಲ್ಲಿ ಅವನಿಗೆ ಹೀರೋ ವೆಲ್ಕಮ್ ಕೊಡ್ತಾರೆ. ಆಗ ದೇಶದ ಪ್ರಧಾನಿಯಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವರೇನು ಮಾಡ್ತಾರೆ, ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳನ್ನ ಮತ್ತು ಹಲವಾರು ಮೌಲ್ವಿಗಳನ್ನ ಕರೆಸಿ ಅದು ಮೊದಲು ಹೇಗಿತ್ತು ಅದೇ ರೀತಿ ಅದನ್ನ ಅವರು ರಿನೋವೇಷನ್ ಮಾಡಿ ಕೊಡ್ತಾರೆ. ಪುಣ್ಯಾತ್ಮ, ಅವ್ರ ಬಗ್ಗೆ ಇವ್ರು ಯಾವತ್ತಾರೆ ಮಾತಾಡ್ತಾರ? ಟಿಪ್ಪು ಸುಲ್ತಾನ್ ಅವರು ಮಾತಾಡ್ತಾರ. ಇವರು ಇದ್ರ ಜೊತೆಗೆ ಮಸೀದಿಗಳ ಮುಂದೆ ಪ್ರವೋಕ್ ಮಾಡ್ತಾ ಇದ್ದಾರೆ ಇಂಥವನ್ನೆಲ್ಲ ಅಂತ ಆ ಧರ್ಮದವರು ಆರೋಪ ಮಾಡ್ತಾ ಇದ್ದಾರೆ, ಮುಸ್ಲಿಂ ಧರ್ಮದವರು. ನಂದು ಇನ್ನೊಂದು ಪ್ರಶ್ನೆ ಇದಕ್ಕೆ, ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲೇನು ಅಗದ್ರೆ ಶಿವಲಿಂಗ ಸಿಗಲ್ಲ ಸರ್? ಅದು ಹೋರಾಟ ನಂದೇನೆ, ಅದು ಹೋರಾಟ ನಂದೇನೆ, ನೀವೇ ಎಲ್ಲ ಅವ್ರಿಗೆ ಗೊತ್ತು. ಫಸಾದ್ ಅಂತ ಹೇಳ್ತಾರೆ. ಒಂದ್ ನಿಮಿಷ ಹೇಳ್ತೀನಿ. ಬಹಳ ಜನ ಅದು ವಕ್ಫ್ ಬೋರ್ಡ್ಗೆ ಸಂಬಂಧಿಸಿದ ಪ್ರಾಪರ್ಟಿ ಅಂತ ಅನ್ಕೊಂಡಿದ್ರು. ನಾನು ಹಲವಾರು RT ಅಪ್ಲಿಕೇಶನ್ಗಳನ್ನ ಹಾಕಿ ಅದು ವಕ್ಫ್ ಬೋರ್ಡ್ಗೂ ಅದಕ್ಕೂ ಸಂಬಂಧ ಇಲ್ಲ, ಪ್ಲೇಸ್ ಇಲ್ಲ ಅಂತ ಹೇಳಿ ತೆಗೆದೆ. ಇವರು ಮುಸ್ಲಿಂ ದರ್ಗಾ ಅಂತ ಹೇಳಿ ಜಮೀರ್ ಅಹಮದ್ ಒಂದ್ ನಿಮಿಷ ಸಾದಿಕ್ ಪಾಷಾ ಅವರೇ ಪ್ಲೀಸ್ ನೋಡಿ, ಮುಸ್ಲಿಂ ದರ್ಗಾ ಅಂತ ಹೇಳಿ ಅವ್ರು ಅದಕ್ಕೆ ಖಾತೆ ಮಾಡ್ಕೊಂಡಿದ್ದಾರೆ. ನಾನು ಅದಕ್ಕೆ ಇನ್ನೊಂದು ಅಪ್ಲಿಕೇಶನ್ ಹಾಕಿದೆ. ಮುಸ್ಲಿಂ ದರ್ಗಾ ಅಂದ್ರೆ ಅಲ್ಲಿ ಕೆಳಗೆ ಹೂತಿರುವ ಮುಸಲ್ಮಾನ ಸಂತನ ಹೆಸರೇನು ಅಂತ ಹೇಳಿ ಇವತ್ತವರೆಗೂ ಕೊಡಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ. ಸರಿ, ಈಗ ಆಲ್ರೆಡಿ ಭಾಸ್ಕರನ್ ಅವರೇ, ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳೋದಕ್ಕೆ ಯಾಕೆ ಹಿಂಗ್ ಸಂಘರ್ಷ ಮಾಡ್ತಾ ಇದೀವಿ? ಅಯೋಧ್ಯೆ ಸಿಕ್ಕಿರೋದನ್ನ ನೋಡಿದ್ವಿ, ನ್ಯಾಯಯುತವಾಗಿದ್ರೆ ಇದು ನಮ್ ಕೈಗೆ ಸಿಗುತ್ತೆ ಬಿಡಿ, ತಾಳ್ಮೆಯಿಂದ ಯಾಕೆ ಕಾಯ್ತಲ್ಲ? ಅಲ್ಲಿ ಹೋದಾಗ ಯಾಕೆ ತಾಳ್ಮೆಯಿಂದ ಕಾಯಬಾರದು ಅಂತ ನಾನು ಹೇಳೇ ಇಲ್ವಲ್ಲ. ಭಾಸ್ಕರನ್ ಅವ್ರ ಮಾತು ಕೇಳ್ತಲ್ಲ ನಾನು. ಹಿಂದೂ ಸಂಘಟನೆಗಳು ಇವತ್ತು ಹಿಂದೂ ಮುಖಂಡ ಅಂತ ಕಾನೂನು ಕೈನಲ್ಲಿ ತಗೊಂಡು ಬಾಬರಿ ಮಸೀದ್ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತು, ಅವಾಗ ಕಾನೂನು ಕೈನಲ್ಲಿ ತಗೊಂಡು ಈಗ ಮೇಡಮ್ ಅವರೇ, ಬಾಬ್ರಿ ಮಸೀದಿನ ಕೆಡವಿದ್ದು ಇಲ್ಲಿಗಲ್ ಅಂತ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಾಬ್ರಿ ಮಸೀದಿಯನ್ನೇ ಕಟ್ಟೋದಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಿದ್ರು.
ಅದು ರಾಮನ ಜನ್ಮಸ್ಥಳ ಅಂತ ಪ್ರೂವ್ ಆಗಿದ್ದಕ್ಕೆ ಸರಿ ಸರಿ ರಾಮ ಜನ್ಮಭೂಮಿಯ ಟಿಪ್ಪು, ವಿವಾದಕ್ಕೆ ಓಕೆ, ತೆರೆ ಓಕೆ. ಎಳೆದರು ಸುಪ್ರೀಂ ಕಾರ್ಯಕ್ರಮವನ್ನ ಕೋರ್ಟ್ನವರು. ಮುಗಿಸುವಂತಹ ಸಮಯ. ದೇಶದಲ್ಲಿ ಮಸೀದಿಗಳನ್ನ ಕೆಡವಿದ್ರೆ ಎಷ್ಟು ಸಾವಿರ ಮಂದಿರಗಳು ಸಿಗುತ್ತೆ ನೋಡಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸಿಗ್ತಾ ಇಲ್ಲ. ಒಂದೊಂದೇ ಕೆದಕ್ತಾ ಹೋದ್ರೆ ಬಹುಶಃ ಅದೊಂದು ದೊಡ್ಡ ಪಟ್ಟಿಯೇ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಭಾಗಿಯಾಗಿದ್ರಿ. ಟಿಪ್ಪು ಒಬ್ಬ ಮತಾಂಧ ಅನ್ನೋದಕ್ಕೆ ಒಂದು ದೊಡ್ಡ ಲಿಸ್ಟ್ ಸಿಗ್ತಾ ಇದೆ, ಇಲ್ಲ ಅಥವಾ ಧರ್ಮ ಸಹಿಷ್ಣು ಅನ್ನೋದಕ್ಕೆ ಕೆಲವೊಬ್ರು ಪಟ್ಟಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಇದರ ನಡುವೆ ನಿಜವಾದ ಇತಿಹಾಸ ಏನ್ ಹೇಳುತ್ತೆ ಅಂಡ್ ಈ ಜಾಮಿಯಾ ಮಸೀದಿಯ ಹಿಂದಿರುವಂತಹ ಈ ನಮ್ಮ ಆಂಜನೇಯನ ದೇವಸ್ಥಾನದ ಕಥೆ ಏನಿದೆ ಅದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಕಾನೂನಾತ್ಮಕವಾಗಿ ಯಾರಿಗೆ ಜಯ ಆಗುತ್ತೆ, ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ, ಯಾರು ಏನೇ ಪ್ರವೋಕ್ ಮಾಡಲಿ ದಯವಿಟ್ಟು ಮನೆ ಹುಡುಗರು ಮನೆಯೊಳಗೆ ಇರಿ. ಪ್ರವೋಕ್ ಮಾಡಿದ್ರು ಅಂತ ಕಲ್ ತಗೊಳ್ಳೋದು, ನಾಳೆ ದಿನ ಸ್ಟೇಷನಿಗೆ ಅಲ್ದಾಡೋದು ನೀವು, ಯಾರು ಬರಲ್ಲ ಪ್ರವೋಕ್ ಮಾಡಿದವರು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಖಚಿತ ನ್ಯಾಯ ನಿಶ್ಚಿತ.